ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡದೆ ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಶಾರದೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಮೊದಲಿಗೆ ಶಾರದಳ ಗಂಡ ಸಾಲ ಮಾಡಿರ್ತಾನೆ. ಅದು 3 ಲಕ್ಷದವರೆಗೆ ಸಾಲ ಮಾಡಿರ್ತಾನೆ. ಅದು ಸಾಲ ಮಾಡಿಸಿ ಅವನು ಮನೆ ಬಿಟ್ಟು ಊರೇ ಬಿಟ್ಟು ಹೋಗಿರ್ತಾನೆ. ಅದರ ಜವಾಬ್ದಾರಿಯನ್ನು ಹೆಂಡತಿಯಾದ ಶಾರದ ವಹಿಸಿರ್ತಾಳೆ. ಸಾಲ ಕೊಟ್ಟವ ಶಾರದಳ ಮನೆಗೆ ಬಂದಿರ್ತಾನೆ. ಶಾರದಳ ಹತ್ರ ಕೇಳ್ತಾನೆ, ನೀನು ಯಾವಾಗ ಸಾಲ ನನಗೆ ವಾಪಸ್ ಕೊಡ್ತೀಯ? ನಿನಗೆ ಊಟಕ್ಕೆ ಇದ್ದರೆ ಬಟ್ಟೆಗಿರಲ್ಲ, ನೀನು ಹೇಗೆ ಹೊಂದಿಸಿ ಕೊಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಶಾರದ ಹೇಳ್ತಾಳೆ, ಅದು ನಿನಗೆ ಬೇಡದ ಮಾತು. ನಾನು ಹೇಗೆ ಆದರೂ ಹೊಂದಿಸಿ ಕೊಡ್ತೇನೆ ಅಂತ ಹೇಳಬೇಕಾದ್ರೆ ಅದು ನಿನ್ನಿಂದ ಸಾಧ್ಯವಿಲ್ಲ. ಯಾಕೆಂದರೆ ಅಸಲು ಬಡ್ಡಿ ಎಲ್ಲ ಸೇರಿಸಿ 3 ಲಕ್ಷದವರೆಗೆ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಳಿಗೆ ಶಾಕ್ ಆಗುತ್ತೆ. ನಿಂತ ನೆಲವೇ ಕುಸಿದು ಬಿದ್ದಂತ ಆಗುತ್ತೆ. ಸಾಲಗಾರ ಹೇಳ್ತಾನೆ, ನೀನು ನಮ್ಮ ಮನೆಗೆ ಬಂದುಬಿಡು, ನಾನು ಹೇಳಿದಾಗೆ ನೀನು ಕೇಳಬೇಕು. ನೀನು ಒಂಟಿ ಹೆಂಗಸು, ಏನಾದರೂ ಪರವಾಗಿಲ್ಲ, ನಿನಗೆ ನಾನು ಅಸಲು ಮಾತ್ರ ತೀರಿಸುವಂತೆ ಹೇಳ್ತೇನೆ ಅಂತೇಳಿ ಬೆನ್ನಿಗೆ ಕೈ ಹಾಕ್ತಾನೆ. ಕೋಪಗೊಂಡ ಶಾರದ ಕೆನ್ನಿಗೆ ಒಂದು ಬಾರಿಸ್ತಾಳೆ. ನಂತರ ಕೋಪಗೊಂಡ ಆ ವ್ಯಕ್ತಿ, ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಇವತ್ತು ಒಂದು ದಿನದ ಒಳಗೆ ನೀನು ನನ್ನ ಅಸಲು ಬಡ್ಡಿ ಸಮೇತ 5 ಲಕ್ಷ ಕೊಡಬೇಕಂತ ಹೇಳ್ಬೇಕಾದ್ರೆ ನಾನು ಕೊಡುವುದಿಲ್ಲ. ಏನು ಮಾಡ್ತೀಯ ಅಂತ ಹೇಳ್ಬೇಕಾದ್ರೆ ಏನು ಮಾಡಬೇಕಂತ ನನಗೆ ಗೊತ್ತು, ನಿನ್ನ ಮಗಳಿದ್ದಲ್ಲ ಅಂತ ಹೇಳ್ತಾನೆ. ನಂತರ ಅವಳ ಮಗಳಿಗೆ ತಂದ ಹೊಸತು ಸೈಕಲ್ ಇರುತ್ತೆ. ನಾನು ಈ ಸೈಕಲನ್ನು ಹೊತ್ಕೊಂಡು ಹೋಗ್ತೇನೆ, ಇದು 1 ತಿಂಗಳ ಬಡ್ಡಿಗೆ ಆಗುತ್ತೆ ಅಂತ ಹೇಳ್ತಾನೆ. ಈ ಮಾತುಗಳನ್ನು ದೀಪು ಕೇಳಿಸಿಕೊಳ್ತಾಳೆ. ಜೋರಾಗಿ ಅಳುತ್ತಾ ಹೊರಗೆ ಬರ್ತಾಳೆ. ಆ ವ್ಯಕ್ತಿ ಸೈಕಲನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ, ಅಂಕಲ್ ಬೇಡ ಅಂಕಲ್, ಕೊಂಡೋಗಬೇಡಿ ಅಂತ ತುಂಬ ಕೂಗ್ತಾಳೆ. ಶಾರದಾ ಅವನನ್ನು ತಡೆದ್ರು. ಅವನು ಕೇಳದೆ ಆ ಸೈಕಲನ್ನು ಹೊತ್ಕೊಂಡು ಹೋಗಿ ಬಿಡ್ತಾನೆ. ದೀಪು ತುಂಬ ಕೂಗ್ತಾಳೆ. ಶಾರದನಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ದೀಪುಗೆ ಅಲ್ಬೇಡ ಅಂತ ಸಮಾಧಾನ ಪಡಿಸುತ್ತಾಳೆ. ಡ್ರೈವಿಂಗ್ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಹಿಂದೆ ನಡೆದ ಆಕ್ಸಿಡೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಬರ್ತಿರ್ತಾನೆ. ಅಷ್ಟೊತ್ತಿಗೆ ಯಾರೋ ಒಬ್ಬ ಫೋನಲ್ಲಿ ಮಾತಾಡ್ತಾ ಹೋಗ್ತಿರ್ತಾನೆ. ರೋಡ್ ಮಧ್ಯೆ ತಟ್ಟನೆ ಬ್ರೇಕ್ ಆಗ್ತಾನೆ. ಪುಣ್ಯಕ್ಕೆ ಅವನಿಗೆ ಏನೂ ಆಗಿರುವುದಿಲ್ಲ. ನಂತರ ಆ ವ್ಯಕ್ತಿ ಅವನಿಗೆ ಬೈಯುತ್ತಾ ಸೀದಾ ಆಚೆ ಹೋಗ್ತಾನೆ. ಜ್ಯೋತಿಕಾ ಸಿದ್ದುಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಒಂದು ಕಾರ್ ಬಂದು ನಿಂತುಬಿಡುತ್ತೆ. ಅವಳು ಅತ್ತ ಕಡೆಗೆ ನೋಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಅದು ಅವಳಿಗೆ ಯಾರಂತ ಗೊತ್ತಾಗೋದಿಲ್ಲ. ಅವಳು ಅಂದ್ಕೊಳ್ತಾಳೆ ಇದು ಸಿದ್ಧಾರ್ಥೇ ಬಂದಿದ್ದಂತ. ಯಾಕೆಂದರೆ ಮುಖಕ್ಕೆ ಅಡ್ಡವಾಗಿ ಹೂಗುಚ್ಛ ಇಟ್ಕೊಂಡು ಬಂದಿರ್ತಾನೆ. ನಂತರ ಫಸ್ಟ್ ಅವಳಿಗೆ ಅವನು ಒಂದು ಗಿಫ್ಟ್ ಕೊಡ್ತಾನೆ, ಡೈಮಂಡ್ ರಿಂಗು. ತುಂಬ ಖುಷಿಯಿಂದ ತಗೊಳ್ತಾಳೆ, ಯಾಕೆಂದರೆ ಅದು ಸಿದ್ಧಾರ್ಥ ಕೊಡೋದಂತ. ನಂತರ ಹೂಗುಚ್ಛ ಸಹ ಕೊಟ್ಟಾಗ ಅವನ ಮುಖ ಕಾಣುತ್ತೆ. ಅದು ಬೇರೆ ಯಾರೂ ಅಲ್ಲ, ಗೌತಮ್ ಆಗಿರ್ತಾನೆ. ಜ್ಯೋತಿಕಾಗೆ ಶಾಕ್ ಆಗುತ್ತೆ. ಹೂಗುಚ್ಛ ಮತ್ತು ಡೈಮಂಡ್ ರಿಂಗನ್ನು ಕೆಳಗೆ ಬಿಸಾಕ್ತಾಳೆ. ನಂತರ ಇದೆಲ್ಲ ಅರೇಂಜ್ ಮಾಡಿದ್ದು ನೀನಾ ಅಂತ ಹೇಳ್ಬೇಕಾದ್ರೆ, ಹೌದು, ನೀನು ಮಿಸ್ ಬೆಂಗಳೂರು ಆಗಿಬಿಟ್ಟಿದೆಯಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ಕೊಂಡು ಪ್ರಪೋಸ್ ಮಾಡ್ತಾನೆ. ನಿಜವಾಗ್ಲೂ ನೀನು ನನ್ನನ್ನು ಇಷ್ಟಪಟ್ಟಿದ್ದೀಯ ಅಂತ ಕೇಳಬೇಕಾದ್ರೆ, ಹೌದು, ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚು ಇಷ್ಟಪಟ್ಟಿದ್ದೇನೆ ಅಂತ ಹೇಳ್ತಾನೆ. ನನಗೆ ನಿನ್ನ ಮೇಲೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ. ನಾನು ಮದುವೆಯಾಗುವುದಾದರೆ ಸಿದ್ಧಾರ್ಥನು ಮಾತ್ರ. ನಿನಗೆ ಗೊತ್ತುಂಟು, ನನಗೆ ಅವನೇ ಪ್ರಪಂಚ, ಬೇರೆ ಯಾರ ನೆರಳು ಸಹ ನನಗೆ ಬೀಳಬಾರ್ದು ಅಂತ ಹೇಳ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಗೌತಮ್ಗೆ ತುಂಬ ಬೇಜಾರಾಗುತ್ತೆ. ರಾತ್ರಿ ದೀಪು ಮತ್ತು ಶಾರದಾ ಇಬ್ಬರೇ ಮಲಗಿರ್ತಾರೆ ಮನೆಯೊಳಗೆ. ರಾತ್ರಿ ಸಾಲಗಾರ ಬರ್ತಾನೆ ಮನೆಗೆ. ಅದು ಸಹ ರೌಡಿಗಳನ್ನು ಕರ್ಕೊಂಡೇ ಬರ್ತಾನೆ. ನಂತರ ಬಾಗಿಲು ಬಡಿಯಲು ಆರಂಭಿಸುತ್ತಾರೆ. ಬಾಗಿಲ ಬಡಿತದ ಶಬ್ದಕ್ಕೆ ಶಾರದನಿಗೆ ಎಚ್ಚರ ಆಗಿ ಆಚೆ ಈಚೆ ನೋಡ್ತಾ ಇರ್ತಾಳೆ. ಯೋಚಿಸ್ತಾಳೆ, ಯಾಕೆ ಇಷ್ಟೊಂದು ಹೊರಗಡೆಯಿಂದ ಶಬ್ದ ಆಗ್ತಿದೆ ಅಂತ. ಅಲ್ಲಿ ನೋಡಲು ಕಿಟಕಿಯ ಕಾರ್ಟನ್ ತೆಗೆದಾಗ ಸಾಲಗಾರ ಬಂದಿದ್ನಲ್ಲೋ ಅವನಿರ್ತಾನೆ. ಅವನನ್ನು ನೋಡಿ ಶಾಕ್ ಆಗುತ್ತೆ ಮತ್ತು ಭಯನೂ ಆಗುತ್ತೆ ಶಾರದಳಿಗೆ. ಅವಳು ದೀಪು ಮಲಗಿರ್ತಾಳೆ. ಶಾರದನಿಗೆ ಏನು ಮಾಡುವುದಂತ ಗೊತ್ತಾಗುತ್ತಿಲ್ಲ. ಹೊರಗಿನಿಂದ ಶಾರದಾ ಬಾಗಿಲು ತೆಗೆ ಎನ್ನುವ ಕೂಗು ಸಹ ಕೇಳ್ತದೆ. ಇವರೇ, ನಾನು ಇವಾಗ ಏನು ಮಾಡಲಿ? ಆ ಸಾಲಗಾರರು ಮನೆಗೆ ಬಂದುಬಿಡ್ತಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ನನ್ನ ದೀಪನ ನಾನು ಕಳ್ಕೊಳ್ಬೇಕಾಗ್ತದೆ. ದೀಪನ ಇವರು ಕರ್ಕೊಂಡು ಹೋಗ್ತಾರೆ. ಏನಾದರೂ ಮಾಡಬೇಕು, ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಯೋಚಿಸ್ತಾ ಇರ್ತಾಳೆ. ಶಾರದಾ ಕಬಟ್ಟಿನಲ್ಲಿದ್ದ ಬಟ್ಟೆಗಳನ್ನು ಪ್ಯಾಕ್ ಮಾಡ್ತಾಳೆ. ನಂತರ ಹಣ ಇರುವುದಿಲ್ಲ, ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಪಪ್ಪ ಅಮ್ಮ ಇದ್ದ ಫೋಟೋದ ಹಿಂದ್ಗಡೆ ಒಂದು ಕೂಡಿಟ್ಟ ಉಂಡಿ ಹಣ ಇರುತ್ತೆ. ತೆಗೆದು ನನ್ನನ್ನು ಕ್ಷಮಿಸಿಬಿಡಿ ಅಪ್ಪ ಅಮ್ಮ ಅಂತೇಳಿ ಆ ಉಂಡಿ ಹಣವನ್ನು ತೆಗೆಯುತ್ತಾಳೆ.
ನಿದ್ದೆ ಮಾಡಿರ್ತಾಳೆ. ಶಾರದ ಅವಳನ್ನು ಎಬ್ಬಿಸ್ತಾಳೆ. ದೀಪು, ನನಗೆ ನಿದ್ದೆ ಬರ್ತಿದ್ದಮ್ಮ, ಯಾಕೆ ಎದ್ದೇಳಿಸ್ತಿದ್ದಿ ಅಂತ ಹೇಳ್ಬೇಕಾದ್ರೆ, ನನ್ನ ನೀನು ಮುದ್ದು ಮಗುವಲ್ಲ, ನಾನು ಹೇಳಿದಾಗ ನೀನು ಕೇಳ್ತೀಯಲ್ವಾ, ಎದ್ದೇಳು, ಯಾಕೆ ಅಂತ ನಾನು ಹೇಳ್ತೇನೆ ಅಂತೇಳಿ ಅವಳನ್ನು ಎಬ್ಬಿಸಿ ಹೊರಗಡೆ ಕರ್ಕೊಂಡು ಬರ್ತಾಳೆ. ನಂತರ ಇತ್ತ ರೌಡಿಗಳು ಬಾಗಿಲು ಹೊಡೆದು ಒಳಗೆ ಹೋಗ್ತಾರೆ. ಶಾರದ ಹೊರಗಡೆ ಹೋಗುತ್ತಿರುವುದನ್ನು ಆ ರೌಡಿ ನೋಡ್ತಾನೆ. ನಂತರ ಅವಳು ಅತ್ತಲ ಕಡೆ ಹೋಗ್ತಿದ್ದಲೆ, ನೀವು ಸಹ ಬಂದರು, ಅಲ್ಲಿಗೆ ಹೋಗೋಣ ಅಂತೇಳಿ ಆ ರೌಡಿಗಳನ್ನು ಸಹ ಕರ್ಕೊಂಡು ಹೋಗ್ತಾನೆ. ಡ್ಯಾನಿ ಜ್ಯೋತಿಕನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಜ್ಯೋತಿಕ ಬಂದ ನಂತರ, ನೀನು ಏಕೆ ಲೇಟ್ ಬಂದಿದೆ ಅಂತ ಹೇಳ್ಬೇಕಾದ್ರೆ ಹೇಳ್ತಾಳೆ, ಬೆಸ್ಟ್ ಫ್ರೆಂಡ್ಗಳು ಲವರ್ಸ್ ಆಗ್ತಾರಂತ ಹೇಳ್ಬೇಕಾದ್ರೆ, ಏನಾಯ್ತು ಅಂತ ಹೇಳ್ಬೇಕಾದ್ರೆ, ನನಗೆ ಪ್ರಪೋಸ್ ಮಾಡಿಬಿಟ್ಟ, ಡೈಮಂಡ್ ರಿಂಗ್ ಕೊಟ್ಬಿಟ್ಟ, ಅದನ್ನು ನಾನು ಬಿಸಾಡಿಬಿಟ್ಟ ಅಂತ ಹೇಳ್ಬೇಕಾದ್ರೆ, ಯಾಕೆ ನೀನು ಬಿಸಾಡಿಬಿಟ್ಟೆ ಆ ಡೈಮಂಡ್ ರಿಂಗ್, ಅದಕ್ಕೆ 5 to 6 lakhs ಅಷ್ಟು ಇರುತ್ತೆ ಅಂತ ಹೇಳ್ತಾಳೆ. ಆಗ ಜ್ಯೋತಿಕ ಹೇಳ್ತಾನೆ, ನಾನು ಸಿದ್ದುನ ಎಷ್ಟು ಇಷ್ಟಪಟ್ಟಿದ್ದೇನೆ ಅಂತ ಗೊತ್ತಲ್ಲ, ನನಗೆ ಬೇರೆ ಯಾವ ಗಿಫ್ಟು ಸಹ ಬೇಡ ಅಂತ ಹೇಳ್ಬೇಕಾದ್ರೆ ಜಾನಿ ಹೇಳ್ತಾಳೆ, ಅದು ಫ್ರೀಯಾಗಿ ಸಿಕ್ಕಿದ್ದು, ಬಿಟ್ಟಿಯಾಗಿ ಸಿಕ್ಕಿದ್ದು, ಇಸ್ಕೋಬೇಕಿತ್ತು ಅಂತ ಹೇಳ್ಬೇಕಾದ್ರೆ, ನನಗೆ ಗಿಟ್ಟಿ ಏನು ಬೇಡ, ಯಾಕೆಂದರೆ ನಾನು ಆ ರಿಂಗನ್ನು ತಗೊಂಡ್ರೆ ಅವನ ಪ್ರೀತಿಯನ್ನು ಒಪ್ಕೊಂಡಾಗೆ ಆಗುತ್ತೆ ಅಂತೇಳಿ ಜಾನಿಗೆ ವಾರ್ನಿಂಗ್ ಮಾಡ್ತಾಳೆ. ಹೇಳ್ತಾನೆ, ರಿಯಲ್ ಆಗಿರುವ ಸಿದ್ದು ನಂತಿರುವ ಪ್ಯೂರ್ ಡೈಮಂಡ್ ನನಗೆ ಬೇಕಾ ಅಂತ ಹೇಳ್ಬೇಕಾದ್ರೆ ಜಾನಿ ಹೇಳ್ತಾಳೆ, ಲಕ್ಷ್ಮಿ ತಾನಾಗಿ ಹುಡ್ಕೊಂಡು ಬಂದಿದ್ದೆ, ನೀನು ಯಾವ ಕಾಲದಲ್ಲಿದ್ದೀಯಾ, ಅದನ್ನು ಇಸ್ಕೋಬೇಕಿತ್ತು ಅಂತ ಬ್ರೈನ್ ವಾಶ್ ಮಾಡ್ತಾಳೆ ಜ್ಯೋತಿಕಂದು. ಕಾಲದಲ್ಲಿದ್ದೀಯ, ನೀನು ಮಿಸ್ ಬ್ಯಾಂಗ್ಳೂರ್ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಬಂದು, ನೀನು ಸರಿಯಾಗಿ ಮಾಡಿದ್ದೀಯಾ ಅಂತ ಜ್ಯೋತಿಕನ ಪರ ವಹಿಸ್ತಾರೆ. ಹೇಳ್ತಾರೆ, ನಮ್ಮದಲ್ಲದ ವಸ್ತುವಿನ ಕಡೆ ಗಮನನೂ ಕೊಡಬಾರ್ದು, ಆಸೆನೂ ಪಡಬಾರ್ದು, ಇಲ್ಲದ ವಸ್ತುಗಳನ್ನು, ನಮ್ಮ ಸಂಬಂಧಗಳನ್ನು ಹಾಳು ಮಾಡುವ ಕಡೆ ನಾವು ಇಳ್ಕೊಳ್ಬಾರ್ದು ಅಂತ ತಾತ ಹೇಳ್ತಾರೆ. ಮತ್ತೆ ನೀನು ಬೆಲೆ ಬಾಳುವ ವಸ್ತುಗಳು ಕೊಟ್ಟರೆ ಪ್ರೀತಿ ತನ್ನಿಂದ ತಾನಾಗೆ ಬೆಳೆಯುತ್ತೆ ಅಂತನಾ, ಇಲ್ಲ, ಅದು ಸುಳ್ಳು ಅಂತ ಹೇಳ್ತಾರೆ. ಅದು ಮಧುರವಾದ ಭಾವ, ಅದು ವ್ಯಾಪಾರಕ್ಕೆ ಇಟ್ಟ ವಸ್ತುವಲ್ಲ. ಅದಕ್ಕೆ ಅಂತ ಪ್ರೀತಿಯನ್ನು ಯಾವುದಕ್ಕೂ ಬಳಸಬಾರದು, ಅದಕ್ಕೆ ಅರ್ಥನೇ ಇಲ್ಲ ಅಂತ ಪ್ರೀತಿಯ ಮಹತ್ವವನ್ನು ತಾತ ಎಲ್ಲರ ಮುಂದೆ ಹೇಳ್ತಾರೆ. ಮೊಮ್ಮಗಳಿಗೆ ಗೊತ್ತಿದೆ, ಆಡ್ಸ್ ಅಪ್ ಅಂತೇಳಿ ಜ್ಯೋತಿಕನಿಗೆ ಹೇಳ್ತಾರೆ. ಜ್ಯೋತಿಕನಿಗೆ ತುಂಬ ಖುಷಿಯಾಗುತ್ತೆ. ಅಮ್ಮ ಹೇಳ್ತಾರೆ, ನೀನು ನಿನ್ನ ಫ್ರೆಂಡ್ಶಿಪ್ಪನ್ನು ಸಹ ಉಳಿಸಿಕೊಂಡೆಯಾ, ಅದೇ ರೀತಿ ನಿನ್ನ ಪ್ರೀತಿಯನ್ನು ಸಹ ಉಳಿಸಿಕೊಂಡೆಯಾ ಅಂತ ಹೇಳ್ತಿರ್ಬೇಕಾದ್ರೆ, ಪ್ರೀತಿ ಅನ್ನೋದು ನನಗೆ ಆ ದೇವರು ಕೊಟ್ಟ ವರ ಅಂತ ಹೇಳ್ತಾರೆ. ಆಗ ತಾತ ಜಾನಿಗೆ ಹೇಳ್ತಾರೆ, ನೀನೇನು ಹಾಗೆ ಗುರೈಸ್ಕೊಂಡು ನೋಡ್ತೀಯಾ ಅಂತ ಕೇಳ್ತಾರೆ. ಮೊಮ್ಮಗಳು ಗೊತ್ತಾ, ಈ ಸೂರ್ಯನಾರಾಯಣವರ ಮೊಮ್ಮಗಳು, ನೀನು ಅವಳ ತಲೆಗೆ ಏನೇನು ಹೇಳಿ ಕೆಟ್ಟದೆಲ್ಲ ಹೇಳಿ ತಲೆಗೆ ತುಂಬಿಸಿಕೊಡ್ಬೇಡ ಅಂತ ಹೇಳ್ತಾರೆ. ಕಲಾ ಅಮ್ಮ ಹೇಳ್ತಾರೆ, ಅತ್ತೆ, ಮಾವ ಹೇಳಿದ್ರಲ್ಲಿ ತಪ್ಪೇನಿದೆ, ಸರಿಯಾಗಿ ಹೇಳಿದರೆ, ಆ ಬೆಲೆ ಬಾಳುವ ವಸ್ತುಗಿಂತ ಸಿದ್ದುನ ಪ್ರೀತಿಯೇ ಶ್ರೇಷ್ಠವಾದದಂತ ಸಮಾಧಾನ ಪಡಿಸ್ತಾರೆ. ಅಜ್ಜಿ ಹೇಳ್ತಾರೆ, ಜೋ ನಂದು ಗ್ರ್ಯಾಂಡ್ ಡಾಟರ್, ನಾನು ಅವಳಿಗೆ ಯಾವತ್ತೂ ಕೆಟ್ಟದ್ದು ಬಯಸ್ತೇನೆ ಅಂತೇಳಿ ಜೋರಾಗಿ ಖುಷಿಯಾಗಿ ನಗ್ತಾರೆ. ತಾತ ಹೇಳ್ತಾರೆ, ಸಾಕು ಸಾಕು ನಕ್ಕಿದ್ದು, ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದಾಗ ಆಯ್ತಂತ ಹೇಳಿ ಎಲ್ಲರೂ ಹೋಗ್ತಾರೆ. ನಾನೇನು ಹೇಳಿದೆ ಅಂತ ಅಜ್ಜಿ ಯೋಚಿಸ್ತಾರೆ. ಈ 5-6 ಲಕ್ಷ ಸುಮ್ಮನೆ ಬರುತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಇತ್ತ ಶಾರದಾ ಮತ್ತು ದೀಪು ರೋಡ್ ಮಧ್ಯೆ ಆ ಪುಡಿ ರೌಡಿಗಳವರನ್ನು ಅಡ್ಡಾಡಿಸಿಕೊಂಡು ಬರ್ತಾ ಇರ್ತಾರೆ. ಇವರು ಓಡ್ಕೊಂಡು ಫಾಸ್ಟಾಗಿ ಬರ್ತಾ ಇರ್ತಾರೆ. ಸಿದ್ದು ಜ್ಯೋತಿಕನಿಗೆ ಕಾಲ್ ಮಾಡ್ತಾನೆ. ಜ್ಯೋತಿಕನಿಗೆ ಖುಷಿಯಾಗಿ ಕಾಲ್ ರಿಸೀವ್ ಮಾಡಿದಾಗ, ಕಂಗ್ರಾಟ್ಸ್ ಅಂತ ಸಿದ್ದು ಹೇಳ್ತಾನೆ. ಮಿಸ್ ಬ್ಯಾಂಗ್ಳೂರ್ ಆದವಳು ಮಿಸ್ ಇಂಡಿಯಾ ಆಗಬೇಕಂತ ಹೇಳ್ತಾನೆ. ಜ್ಯೋತಿಕನಿಗೆ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಸಿದ್ದುವೇ ಕಾಲ್ ಮಾಡಿರ್ತಾನಲ್ವ, ಅದಕ್ಕೆ ಹೇಳ್ತಾನೆ. ಇನ್ನು ಮುಂದೆ ನಾವು ನಿನ್ನ ಕಣ್ಣಿಗೆ ಕಾಣೋದಿಲ್ವೇನೋ ಅಂತ ಹೇಳ್ಬೇಕಾದ್ರೆ, ಇಲ್ಲ, ನಾನು ಯಾವತ್ತಿದ್ರೂ ಜ್ಯೋತಿಕನೇ, ನೀನು ಯಾವತ್ತಿದ್ರೂ ನನ್ನ ಅತ್ತೆ ಮಗನೇ ಅಂತ ಹೇಳ್ತಾಳೆ. ಅವ ಮಿಸ್ ಇಂಡಿಯಾ ಬಂದರೂ ಚೇಂಜ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಜ್ಯೋತಿಕನ ಹತ್ರ ಕೇಳ್ತಾನೆ, ಮತ್ತೆ ಸಮಾಚಾರ ಏನು, ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಟ್ಟಿಯಾ, ನಿನ್ನ ಈ ಮಿಸ್ ಬೆಂಗಳೂರಿನ ಬಂದ ಅವಾರ್ಡಿಗೆ ನಿನ್ನ ಕಾಲುಗಳೇ ನಿಲ್ಲುತ್ತಿಲ್ಲ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಜ್ಯೋತಿಕ ಅವಳಷ್ಟಿಗೆ ಅವಳು ನಗ್ತಾ ಹೇಳ್ತಾಳೆ, ಇಂಡಿಯಾಗೆ ಬಂದರೂ ನನ್ನ ನೆನಪಾಗಲಿಲ್ವ ನಿನಗೆ, ಇಲ್ಲಿಗೆ ಬರದೆ ನೀನು ಅಲ್ಲೆಲ್ಲೋ ಕೂತ್ಕೊಂಡಿದ್ಯಲ್ವ, ಯಾಕೆ ನೀನು ಇವತ್ತು ಕಾಲ್ ಮಾಡಿದ್ದೆ ಅಂತ ಕೇಳ್ತಾಳೆ. ನನಗೆ ತುಂಬ ಕೊಬ್ಬು ಬಂದಿದೆ, ನಾನೊಬ್ಳಿದ್ದೇನೆ, ನನಗೋಸ್ಕರ ಬರಬೇಕಂತ ನಿನಗೆ ಅನಿಸ್ಲೇ ಇಲ್ಲ ಅಲ್ವ ಅಂತ ಹೇಳ್ಬೇಕಾದ್ರೆ ಸಿದ್ದು ಹೇಳ್ತಾನೆ, ಕೆಲಸ ಅಂದರೆ ನಾನು ಎಷ್ಟು ಅದಕ್ಕೆ ಇಂಪಾರ್ಟೆಂಟ್ ಕೊಡ್ತೇನಂತ ನಿನಗೆ ಗೊತ್ತಲ್ವ ಅಂತ ಹೇಳ್ತಾನೆ. ಎಷ್ಟು ಬೇಗ ಮನೆಗೆ ಬರ್ತೇನೆ, ಮನೆಗೆ ಬಂದು ನಿನ್ನ ಹತ್ರ ಮಾತಾಡ್ತೇನೆ, ಈಗ ನಾನು ಮನೆಯವರೆಲ್ಲರನ್ನು ಕೇಳಿದಂತೆ ಹೇಳು ಅಂತೇಳಿ ಕಾಲ್ ಕಟ್ ಮಾಡ್ತಾನೆ. ಶಾರದಾ ಅಂತೂ ಇಂತೂ ಓಡ್ಕೊಂಡು ಒಂದು ಪಾಳು ಬಿದ್ದ ಮನೆ ಹತ್ರ ಬರ್ತಾಳೆ. ಅಲ್ಲಿ ತಪ್ಪಿಸಿ ಕೂತ್ಕೊಳ್ತಾಳೆ. ರೌಡಿಗಳು ಅಲ್ಲಿಗೆ ಸಹ ಬರ್ತಾರೆ. ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ರೌಡಿಗಳು ಹೇಳ್ತಾರೆ, ಅಣ್ಣ ಇಲ್ಲಿಂದ ಹೊರಟು ಬಿಡೋಣ, ಅವಳು ಇಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ಬೇಕಾದ್ರೆ, ತಡೀರು, ಇಲ್ಲೇ ಎಲ್ಲೂ ಇರಬೇಕು, ನಾನು ಕಾಲ್ ಮಾಡ್ತೇನೆ ಅಂತೇಳಿ ಕಾಲ್ ಮಾಡಿದಾಗ ಫೋನ್ ರಿಂಗ್ ಆಗುತ್ತೆ. ಸಾಲಗಾರ ಹೇಳ್ತಾನೆ, ಅವಳೆಲ್ಲೋ ಇಲ್ಲೇ ಇರಬೇಕು, ಸರಿಯಾಗಿ ಹುಡುಕ್ರಿ ಅಂತ ಹೇಳ್ತಾನೆ. ಇತ್ತ ಶಾರದಾ ಫೋನ್ ಸ್ವಿಚ್ ಆಫ್ ಮಾಡಲು ಹೋಗ್ತಾಳೆ.
ಮಾಡಬೇಕು ಅನ್ನೋಷ್ಟರಲ್ಲಿ ಆ ರೌಡಿ ಅವಳ ಕಣ್ಣಿಗೇನೆ ಟಾರ್ಚ್ ಹಾಕ್ತಾನೆ. ನಂತರ ಆ ರೌಡಿಗಳನ್ನು ಕರೆದು, ನೋಡಿ ಗುಬ್ಬಿ ಮರಿ ಇಲ್ಲೇ ಇದೆ, ಅವಳನ್ನು ಎಳ್ಕೊಂಡು ಬಂಡ್ರು ಅಂತ ಹೇಳ್ತಿರ್ಬೇಕಾದ್ರೆ ರೌಡಿಗಳು ಅವಳನ್ನು ಎಳ್ಕೊಂಡು ಬರ್ತಾರೆ. ಆದರೂ ನಮ್ಮ ಶಾರದ ಛಲ ಬಿಡದೆ ಅವರ ಜೊತೆ ಫೈಟ್ ಮಾಡಿಕೊಂಡು ಅವರಿಂದ ತಪ್ಪಿಸಿ ಮಗುವನ್ನು ಇಟ್ಕೊಂಡು ಓಡೋಡ್ಕೊಂಡು ಬರ್ತಾಳೆ. ಅವಳನ್ನು ಬೆನ್ನಟ್ಕೊಂಡು ಬರ್ತಿರ್ಬೇಕಾದ್ರೆ ಅವಳಿಗೊಂದು ಬಸ್ ಬರುತ್ತೆ. ಆ ಬಸ್ಸನ್ನು ತಡೆದು ನಿಲ್ಲಿಸಿ ಅವಳು ಆ ಬಸ್ ಒಳಗೆ ಹೋಗ್ತಾಳೆ. ಅಂತೂ ನಮ್ಮ ಶಾರದೆ ಮತ್ತು ದೀಪು ಆ ರೌಡಿಗಳ ಇಂದ ಪಾರಾಗ್ತಾರೆ. ಶಾರದೆಯ ಮುಂದಿನ ಜೀವನ ಹೇಗಿರುತ್ತೆ, ಅವಳ ಪಯಣ ಎಲ್ಲಿಗೆ ಹೋಗ್ತದೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ.